ಜೀವನದಲ್ಲಿ ನಾವು ಇತರರ ಬಗ್ಗೆ ತೀರ್ಪು ನೀಡೋದು ತುಂಬ ಸುಲಭ. ಆದರೆ ನಮ್ಮನ್ನೇ ನಾವು ಅರ್ಥ ಮಾಡ್ಕೊಂಡು ನೋಡ್ಕೊಳ್ಳೋದು ತುಂಬಾ ಕಷ್ಟ. ಇದು ಒಂದು ಸಾಮಾನ್ಯ ಕತೆ ಅಲ್ಲ, ನಿಮ್ಮ ಮನಸ್ಸನ್ನು ಸ್ಪರ್ಶಿಸುವ ಸತ್ಯ ಕತೆ. ಕತೆ ಹೆಸರು ಕನ್ನಡಿಯಲ್ಲಿದ್ದ ಸತ್ಯ. ಒಂದು ಹಳ್ಳಿಯಲ್ಲಿ ಅಪ್ಪು ಅನ್ನೋ ಯುವಕನಿದ್ದ. ಅವನು ತುಂಬ ಬುದ್ಧಿವಂತ. ಆದರೂ ಅವನಿಗೊಂದು ದೊಡ್ಡ ದೌರ್ಬಲ್ಯ ಇತ್ತು. ಅವನು ಎಲ್ಲರಲ್ಲೂ ಸದಾ ತಪ್ಪುಗಳನ್ನೇ ಹುಡುಕ್ತಾ ಇದ್ದ. ಅವರಲ್ಲಿರೋ ಒಳ್ಳೆ ಗುಣಗಳು ಅವನಿಗೆ ಗಮನಕ್ಕೆ ಬರ್ತಿರ್ಲಿಲ್ಲ. ಅವನಿಗೆ ಅಷ್ಟು ಜ್ಞಾನನೇ ಇಲ್ಲ. ಇವಳು ಸರಿಯಾಗಿ ಕೆಲಸ ಮಾಡಲ್ಲ, ಇವಳಿಗೆ ಮಾತಾಡೋಕ್ಕೆ ಬರಲ್ಲ, ಇವ್ರ ವ್ಯವಹಾರ ಸರಿ ಇಲ್ಲ. ಈ ರೀತಿಯಲ್ಲಿ ಪ್ರತಿಯೊಬ್ಬರಲ್ಲಿ ಇರ್ತಕ್ಕಂತಹ ದೋಷಗಳನ್ನು ಎತ್ತಿ ಆಡಿ ತೋರಿಸ್ತಾ ಇದ್ದ. ಹಾಗಾಗಿ ಜನ ಇವ್ರ ಹತ್ರ ಬರಲಿಕ್ಕೆ ಹೆದರ್ಕೊಳ್ತಾ ಇದ್ರು. ಇವನ ಹತ್ರ ಒಳ್ಳೆ ಮಾತೇ ಇಲ್ಲಪ್ಪ, ಇವನ ಸವಾಸನೆ ಬೇಡ ಅಂತ ದೂರ ಇರ್ತಾಯಿದ್ರು. ಹೀಗೆ ದಿನ ಕಳೀತಾ ಇರಬೇಕಾದ್ರೆ ಆ ಹಳ್ಳಿಗೆ ಒಬ್ಬ ವೃದ್ಧ ಸಾಧು ಬಂದ. ಅವನ ಮುಖದಲ್ಲಿ ಅದ್ಭುತವಾದ ಕಾಂತಿ ಇತ್ತು, ಕಣ್ಣಲ್ಲಿ ಪ್ರಶಾಂತತೆ ಇತ್ತು. ಜನರೆಲ್ಲ ಅವನಿಗೆ ದೇವತಾ ಮನುಷ್ಯ ಅಂತ ಹೇಳ್ತಾ ಇದ್ರು. ಎಲ್ಲರೂ ಅವನ ಹತ್ರ ಹೋಗಿ ತಮ್ಮ ತಮ್ಮ ಸಮಸ್ಯೆಗಳನ್ನು ಕೇಳಿಕೊಂಡು ಪರಿಹಾರಗಳನ್ನು ಪಡ್ಕೊಂಡು ಅವನ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡ್ಕೊಂಡು ಬಂದು ಸಂತೋಷವಾಗಿದ್ದರು. ಈ ಸುದ್ದಿ ಅಪ್ಪುಗೂ ಸಹ ತಲುಪಿತು. ಅವನು ಅಲ್ಲಿಗೆ ಹೋದ. ಜನರು ಅವರ ಇಷ್ಟ ಕಷ್ಟಗಳನ್ನೆಲ್ಲ ಅವ್ರ ಹತ್ರ ಹೇಳ್ಕೊಳ್ತಾ ಇದ್ರು. ಅವ್ರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ತಾ ಇದ್ರು, ಹೋಗ್ತಾ ಇದ್ರು. ಹೀಗೆ ಇವನು ಸರದಿ ಬಂದಾಗ ಅಪ್ಪು ಸಹ ಸಾಧು ಹತ್ರ ಹೋಗಿ ಕೂತ್ಕೊಂಡ. ಏನಪ್ಪ ನಿಮ್ಮ ಸಮಸ್ಯೆ ಅಂತ ಸಾಧು ಅಪ್ಪುವನ್ನು ಕೇಳ್ದ. ಒಂದು ಕ್ಷಣ ಮೌನವಾಗಿದ್ದ ಅಪ್ಪು, ನನಗೆ ಎಲ್ಲರೂ ತಪ್ಪಾಗಿಯೇ ಕಾಣ್ತಾರಲ್ಲ, ಯಾಕೆ ಅಂತ ಕೇಳ್ದ. ಆಗ ಸಾಧು ಮಂದಹಾಸ ಬೀರ್ತಾ ಅವನಿಗೆ ಒಂದು ಕನ್ನಡಿಯನ್ನು ಕೊಟ್ಟು ಹೇಳ್ದ, ಇದನ್ನು 1 ವಾರ ಬಳಸು, ನಂತರ ನನ್ನ ಹತ್ರ ಬಂದು ಭೇಟಿ ಮಾಡು, ನಿನಗೇನು ಅನುಭವ ಆಯಿತು ಅನ್ನೋದನ್ನು ಹೇಳು ಅಂದ. ಅಪ್ಪು ಏನು ಮಾಡ್ದ, ಆ ಕನ್ನಡಿಯನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋದ. ಆದರೆ ಆ ಕನ್ನಡಿಯಲ್ಲಿ ಒಂದು ವಿಶೇಷತೆ ಇರೋದು ಅವನಿಗೆ ಗೊತ್ತೇ ಇರಲಿಲ್ಲ. ಅದು ಅವನ ಮುಖವನ್ನು ಮಾತ್ರ ತೋರಿಸ್ತಿರ್ಲಿಲ್ಲ, ಅವನ ಭಾವನೆಗಳನ್ನು ವಿಶೇಷವಾಗಿ ತೋರಿಸ್ತಾ ಇತ್ತು. ಅವನ ಮನಸ್ಸಲ್ಲಿ ಏನು ಆಲೋಚನೆ ಬರ್ತಿತ್ತೋ ಅದೇ ರೀತಿಯ ಮುಖವನ್ನು ಕನ್ನಡಿಯಲ್ಲಿ ತೋರಿಸ್ತಿತ್ತು. ಅವನು ಯಾರ ಬಗೆಗಾದರೂ ಕೆಟ್ಟದಾಗಿ ಯೋಚಿಸಿದಾಗ ಕನ್ನಡಿಯಲ್ಲಿ ಅವನ ಮುಖ ಕೋಪದಿಂದ ತುಂಬಿದಂತೆ ಕಾಣ್ತಿತ್ತು. ಅವನು ಯಾರನ್ನಾದರೂ ಮನಸ್ಸಿನಲ್ಲಿ ಹೊಗಳಿಕೊಂಡಾಗ ಅವನ ಮುಖ ಬೆಳಕಿನಿಂದ ಹೊಳೆಯುವಂತೆ ತೋರಿಸ್ತಿತ್ತು. ಇದೇ ರೀತಿ ದಿನಕ್ಕೆ ಅನೇಕ ಬಾರಿ ಕನ್ನಡಿಯನ್ನು ನೋಡ್ತಾ ಅಪ್ಪು ದಿನ ಕಳೆದ. ಹಾಗೆ 1 ವಾರ ಮುಗಿತಾ ಬಂತು. ವಾರದ ನಂತರ ಅಪ್ಪು ಸಾಧುವಿನ ಬಳಿ ಬಂದು ನನಗೆ ಈಗ ಅರ್ಥ ಆಯಿತು ಅಂದ. ಏನು ಅರ್ಥ ಆಯಿತು ಅಂತ ಸಾಧು ಕೇಳ್ದ. ನಾನು ಈ ಪ್ರಪಂಚದಲ್ಲಿ ಬೇರೆಯವ್ರನ್ನ ನೋಡ್ತಿದ್ದೇನೆ ಅಂದ್ಕೊಂಡಿದ್ದೆ, ಆದರೆ ನಿಜವಾಗಿ ನಾನು ನನ್ನನ್ನೇ ನೋಡ್ತಿದ್ದೆ. ನನ್ನ ಮನಸ್ಸಲ್ಲಿ ಏನು ಆಲೋಚನೆ ಮಾಡ್ತಿದ್ನೋ ಅದೇ ಕನ್ನಡಿಯಲ್ಲಿ ಕಾಣ್ತಿತ್ತು. ಸಾಧು ಬೆಲ್ಲನೆ ನಕ್ಕೊಂತ ಹೇಳ್ದ, ಜಗತ್ತು ಕನ್ನಡಿ ಆಗಿದೆ, ನೀನು ಹೇಗೆ ನೋಡ್ತೀಯೋ ಅದೇ ನಿನಗೆ ಕಾಣುತ್ತೆ. ಆ ದಿನದಿಂದ ಅಪ್ಪು ಬದಲಾದ. ಅವನು ಬೇರೆಯವರ ತಪ್ಪುಗಳನ್ನು ಹುಡುಕೋದನ್ನು ಬಿಟ್ಟ, ಒಳ್ಳೆಯದನ್ನೇ ಕಾಣಲಿಕ್ಕೆ ಪ್ರಾರಂಭ ಮಾಡ್ದ. ಹಳ್ಳಿಲಿರೋ ಪ್ರತಿಯೊಬ್ಬರೂ ಸಹ ಅವನನ್ನು ಪ್ರೀತಿಯಿಂದ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇದರಿಂದ ಅವನ ಜೀವನವೇ ಬದಲಾಗಿ ಹೋಯಿತು. ಸುಖ, ಶಾಂತಿ, ನೆಮ್ಮದಿಯಿಂದ ಅವನ ಜೀವನವನ್ನು ಸಾಗಿಸ್ದ. ಈ ಕಥೆ ನೀತಿ ಏನಪ್ಪ ಅಂದರೆ, ನೀನು ಜಗತ್ತನ್ನು ಬದಲಾಯಿಸಲು ಯತ್ನಿಸೋದಕ್ಕಿಂತ ನಿನ್ನ ಮನಸ್ಸನ್ನು ಮರೆತು ಬದಲಾಯಿಸು, ಜಗತ್ತು ತಾನಾಗೇ ಬದಲಾಗುತ್ತೆ. ಕತೆ ಇಷ್ಟ ಆಯಿತಾ ಸ್ನೇಹಿತರೆ? ಕತೆ ಇಷ್ಟಪಟ್ಟರೆ ಒಂದು ಲೈಕ್ ಕೊಡಿ, ಸ್ನೇಹಿತರಿಗೆಲ್ಲ ಹಂಚಿ, ಓದೋ ಮಕ್ಕಳಿಗೆಲ್ಲ ಹಂಚಿ. ಯಾಕಂದರೆ ಕೆಲವೊಮ್ಮೆ ಒಂದು ಸಣ್ಣ ಕತೆ ಒಂದು ದೊಡ್ಡ ಬದಲಾವಣೆಗೆ ಕಾರಣ ಆಗುತ್ತೆ. ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರ.